ಕನ್ನಡಿಗರಾಗಿರೋಣ, ಕನ್ನಡವನ್ನ ಪ್ರೀತಿಸೋಣ, ಕನ್ನಡವನ್ನ ಬೆಳೆಸೋಣ. ಹಾಗಾಗಿ ಇನ್ನು ಈಗಾಗಲೇ ಏನಪ್ಪ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ನಮ್ಮ ತಮ್ಮಂದ್ರೆಲ್ಲ ಸಖತ್ತಾಗಿ ಕಾಣ್ತಾ ಇದ್ದೀರಾ. ಏನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ವೇದಿಕೆ ಅಧಿಕಾರವನ್ನ ಹಾಕುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮಕ್ಕಳೇ, ತಾಯಿ ಕನ್ನಡಾಂಬೆಗೆ ಜೈಕಾರ. ನಿಮ್ಮೆಲ್ಲರ ಧ್ವನಿಯೂ ಕೂಡ ಗಟ್ಟಿಯಾಗಿರ್ಲಿ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ನಮ್ಮಮ್ಮ ತಾಯಿ ಕನ್ನಡಾಂಬೆಗೆ ಸುಸ್ವಾಗತ. ನಮ್ಮ ನಾಡಿನ ಗಣ್ಯರು ಅಷ್ಟೇ ಅಲ್ಲ, ಹಿರಿಯ ರಾಜಕಾರಣಿಗಳು, ನಮ್ಮೂರಿಗೆ ಒಂದು ರೀತಿ ಯುವ ಮುಖಂಡರು ಆದಂತಹ ಸನ್ಮಾನ್ಯ ಶ್ರೀ ಕವಿಶ್ ಗೌಡ ಸರ್ ಅವರಿಗೆ ಕೂಡ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಪರವಾಗಿ ನಮ್ಮ ಈ ಹಬ್ಬದಲ್ಲಿ ಸ್ವಾಗತ, ಸುಸ್ವಾಗತ ಹಾಗೆ ಗೌರವ ಸಮರ್ಪಣೆ. ತಂದೆಗೆ ತಕ್ಕ ಸುಪುತ್ರ ನಮ್ಮ ಕವಿಶ್ ಗೌಡ ಸರ್ ಅವರು. ಮುಂದಿನ ದಿನಗಳಲ್ಲಿ ನಾವು ಇವರನ್ನು ಕೂಡ ನಮ್ಮ ನೆಚ್ಚಿನ ನಾಯಕರ ಸ್ಥಾನದಲ್ಲಿ ನೋಡುವ ದಿನ ಬರಲಿ ಅಂತ ಆಶಿಸ್ತಾ, ಬಂಧುಗಳೇ, ಈ ದಿನ 5ನೇ ವರ್ಷದ ಕನ್ನಡಾಂಬೆ ಹಬ್ಬ ಕಾರ್ಯಕ್ರಮ ಮತ್ತು ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 5 ವರ್ಷಗಳ ಸತತ ಒಂದು ಪ್ರಯಾಣ, ನೋವು ನಲಿವು, ಸುಖ ದುಃಖ, ಏಳು ಬೀಳು ಎಲ್ಲವನ್ನೂ ದಾಟ್ಕೊಂಡು ಪೊಲೀಸ್ನವ್ರ ಹತ್ರ ಲಾಠಿ ಏಟ್ ತಿಂದು ಹಲವಾರು ಮುಕುದುಮೆಗಳನ್ನು ಹೊತ್ಕೊಂಡು ಕೋರ್ಟ್ ತಿರುಗಿಕೊಂಡು ಕನ್ನಡದ ಕಟ್ಟಾಳುವಾಗಿ ಸತತ 5 ವರ್ಷಗಳಿಂದ ಕನ್ನಡದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ. ಈ ಸೇವೆಗೆ ಹಲವಾರು ನನ್ನ ತಂಡ, ಹಲವಾರು ಜನ ಕಾರಣಕರ್ತರು. ಯಾಕಂತಂದ್ರೆ ನಾನು ಏನೋ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೇನೆ, ಆ ನಿರ್ಧಾರಕ್ಕೆ ಬದ್ಧವಾಗಿ ನನ್ನ ಜೊತೆ ಯಾವುದೇ ಸಮಯ ಸಂದರ್ಭದಲ್ಲೂ ನನ್ನ ಜೊತೆ ನಿಂತ್ಕೊಳ್ಳುವಂತಹ ನನ್ನ ತಂಡಕ್ಕೆ ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ ಒಂದು ಸ್ವಲ್ಪ 8 ಸ್ವಯಂ ಹೋರಾಟಗಳು, ಕನ್ನಡದ ವಿಚಾರ, ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ಹಲವು ವಿಚಾರಗಳನ್ನು ಇಟ್ಕೊಂಡು ನೊಂದವರ ಪರ ಕನ್ನಡದ ಒಂದು ಕಟ್ಟಾಳುವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಹಳ ಬಲವಾಗಿ ದೃಢವಾಗಿ ಒಂದು ಸಂಘಟನೆಯನ್ನ ಕಟ್ಟುವಂತ ಕೆಲಸವನ್ನ ನಾಡಿನಾದ್ಯಂತ 16 ಜಿಲ್ಲೆಗಳಲ್ಲಿ ಸಂಸ್ಥೆ ವಿಸ್ತಾರಗೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕನ್ನಡದ ಸೇವೆಯನ್ನ ಸಲ್ಲಿಸಬೇಕು ಅಂತ ಒಂದು ಸಂಕಲ್ಪವನ್ನ ತೊಟ್ಟಿದ್ದೇನೆ. ತಾಯಂದಿರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಯಾವತ್ತೂ ಕೂಡ ಕನ್ನಡಿಗರು ಕನ್ನಡ ಭಾಷೆಯನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥದ್ದು, ಕನ್ನಡಿಗರಿಗೆ ರಕ್ಷಣೆ ಕೊಡ್ತಕ್ಕಂಥ ಎಲ್ಲಾ ಜವಾಬ್ದಾರಿಯನ್ನ ಹೊತ್ತು ಯಶಸ್ವಿಯಾಗಿ ರಾಜಶೇಖರ್ ಅವರ ಒಂದು ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷ ಆಗಿದೆ. ನಾನು ಮತ್ತಷ್ಟು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. 5 ಗಂಟೆಗೆ ಬಂದೆ, ನಾನು ಹೇಳಿದ್ದೆ ಅವ್ರಿಗೆ. ಆದರೂ ಕೂಡ ತಾವೆಲ್ಲ ಸೇರಿದಿರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವು ನಿಮಗಾಗಿ. ರಾಜಶೇಖರ್ ತುಂಬ ಆತ್ಮೀಯರು. ಅವರು ಗುರುಗಳ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡಂತಹ ವ್ಯಕ್ತಿಗಳು. ಇವತ್ತು ಯಾವ ಸಂಘ ಸಂಸ್ಥೆಗಳನ್ನು ಸಹ ಯಾವ ಸ್ವಾಮೀಜಿಗಳನ್ನು ಕರೆಸಿಸ್ಬೇಕು, ಆದಷ್ಟು ರಾಜಕೀಯ ವ್ಯಕ್ತಿಗಳನ್ನು ಕರೆಸಿಸ್ಬೇಕು, ಅವರಿಂದ ಏನಾದರೂ ಒಂದು ನಾವು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಆದರೆ ಗುರುಗಳ ಒಂದು ಶ್ರೀರಕ್ಷೆ ಇರಬೇಕು ಅಂತ ಹೇಳಿ ಇವತ್ತು KG ಕುಪ್ಲು ಅಂತ ನಮ್ಮ ಇವರು ಬಾಲಮಂಜುನಾಥ ಸ್ವಾಮೀಜಿಯವರು ಅದು ಹುಲಿಯದುರ್ಗದ ಹತ್ರ ಬರ್ತಾರೆ, ಅಲ್ಲಿಂದ ಇವತ್ತು ಮೈಸೂರಿಗೆ ಕರೆಸುವಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಚಿಲುಕವಾಡಿ ಸ್ವಾಮೀಜಿಗಳು, ಚಿಲುಕವಾಡಿ ಕೊಳ್ಳೇಗಾಲದಿಂದ ಬಂದಿದೆ, ಅಲ್ಲಿಂದ ಇಲ್ಲಿ ಕರೆಸುವಂಥ ನಾವು ಸಹ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಆದರೆ ಇಲ್ಲೆಲ್ಲ ಏನಾಗ್ತಾರೆ ಅಂತಂದರೆ, ಎಲ್ಲಿ ಗುರು ಇರ್ತಾನೆ ಅದೇ ಗುರಿ ತಲುಪೋದು ಬಹಳ ಬೇಗ ಆಗ್ತಾರೆ ಅನ್ನೋ ಒಂದು ಚೆನ್ನಾಗಿ ತಿಳ್ಕೊಂಡಿರೋ ಅಂದರೆ ಅದು ನಮ್ಮ ರಾಜಶೇಖರ್.
ಹಾಗಾಗಿ ಗುರು ಮಾತ್ರ ನಾವು ನಾವೇನು ಮಾಡ್ತೀವಿ, ಯಾರಾದರೂ ಸರ್ ಒಂದು ಪೆನ್ ಕೊಡಿ ಅಂತ ಕೇಳ್ತೀವಿ. ಪೆನ್ ಅನ್ನೋದು ಸಹ ಇಂಗ್ಲೀಷ್ ಪದ, ಆದರೆ ಲೇಖನ ಕೊಡಿ ಅಂತ ಯಾರೂ ಸಹ ಕೇಳಲ್ಲ. ಈ ರೀತಿ ತನ್ನ ಬಳಸೋದ್ರ ಮುಖಾಂತರ ಕನ್ನಡದ ಉಳಿವಿ ಹೆಚ್ಚಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ನೀವೆಲ್ಲ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ರಾಜಶೇಖರು ನಿಜಕ್ಕೂ ತುಂಬ ಹೆಮ್ಮೆ ಆಗ್ತದೆ. ಅವರು ಮೊನ್ನೆ ಇತ್ತೀಚೆಗಷ್ಟೇ ತನ್ನ ಒಂದು ಕಾರ್ಯಕ್ರಮ ಮಾಡಿದ್ರು. ಪೌರ ಕಾರ್ಮಿಕರಿಗೆ ಸಹಪಂಕ್ತಿ ಭೋಜನ, ಅವರ ಜೊತೆಯಲ್ಲೇ ಕುತ್ಕೊಂಡು ಅವರ ಜೊತೆಯಲ್ಲೇ ಊಟ ಮಾಡುವಂತಹ ಒಂದು ಶೈಲಿ ಆಗಿರ್ಬೋದು, ಅವರಿಗೆ ಸಮವಸ್ತ್ರ, ಆಟೋ ಚಾಲಕರಿಗೆ ಸಮವಸ್ತ್ರ ನೀಡೋದಾಗಿರ್ಬೋದು, ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣೆ ಮಾಡಿರ್ಬೋದು, ಪುಸ್ತಕಗಳ ವಿತರಣೆ ಮಾಡಿರೋದಾಗಿರ್ಬೋದು, ಹಾಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳನ್ನಾಗಿರ್ಬೋದು, ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಮೈಸೂರಲ್ಲಿ, ಇಡೀ ಮೈಸೂರಲ್ಲೇ ನಾನು ನೋಡಿದ ಹಾಗೆ ಯಾವುದಾದ್ರೂ ಒಂದು ಸಂಘ ಇಂಥ ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇರೋದು ಅದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ